ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ಪ್ರೊ ಕಬಡ್ಡಿ ಸೀಸನ್ 13ರಲ್ಲಿ ಕನ್ಫರ್ಮ್ ಆಗಿ 5 ಆಟಗಾರರು ಪಕ್ಕಾ ರಿಟರ್ನ್ ಆಗಲಿದ್ದಾರೆ. ಹಾಗಾದರೆ ಆ ಆಟಗಾರರು ಯಾರು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಫ್ರೆಂಡ್ಸ್, ಟಾಪ್ 1ದಲ್ಲಿ ಬರ್ತಾರೆ ಆಸು ಮಲ್ಲಿಕ್ ಅಂತ ಹೇಳ್ಬೋದು. ಇವರು ದಬಂಗ್ದಲ್ಲಿ ತಂಡ ಇವರನ್ನು ಕನ್ಫರ್ಮ್ ಆಗಿ ರಿಟರ್ನ್ ಮಾಡಿಕೊಳ್ಳುತ್ತೆ. ಯಾಕಂದರೆ ಇವರು ಹೋದ ಸೀಸನ್ ಚಾಂಪಿಯನ್ನ ಮಾಡಿಸಿದ್ರು ದಬಂಗ್ದಲ್ಲಿ ತಂಡವನ್ನು. ಈ ಸೀಸನಲ್ಲೂ ಕೂಡ ದಬಂಗ್ದಲ್ಲಿ ತಂಡದಲ್ಲಿ ಮುಂದುವರಿಯುತ್ತಾರೆ. ಇನ್ನು 2ನೇ ಕ್ರಮಾಂಕದಲ್ಲಿ ದೀಪಕ್ ಸಿಂಗ್ ಅವರು ರಿಟರ್ನ್ ಆಗುತ್ತಾರೆ. ಯಾಕಂದರೆ ಇವರು ಪಟ್ನಾ ತಂಡದಲ್ಲಿ ಹೋದ ವರ್ಷ 83 ಲಕ್ಷಕ್ಕೆ ಇವರನ್ನು FBM ಕಾರ್ಡ್ ಮುಖಾಂತರ ವಾಪಸ್ ಖರೀದಿ ಮಾಡಿದರು. ಅದಕ್ಕಾಗಿ ಇವರನ್ನು ಈ ಸೀಸನ್ನಲ್ಲೂ ಕೂಡ ರಿಟರ್ನ್ ಮಾಡುತ್ತೇವೆ ಅಂತ ಪಟ್ನಾ ಪೈರೇಟ್ಸ್ ತಂಡ ಕೋಚ್ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಇನ್ನು 3ನೇ ಕ್ರಮಾಂಕದಲ್ಲಿ MD ಅಮನ್ ಅವರು ಪುಣೇರಿ ತಂಡಕ್ಕೆ ಪಕ್ಕಾ ರಿಟರ್ನ್ ಆಗ್ತಾರೆ. ಯಾಕಂದರೆ ಇವರು ಕೂಡ 33 ಲಕ್ಷಕ್ಕೆ ಹೋದ ವರ್ಷ ಬೆಡ್ ಆಗಿದ್ದರು. ಇವರನ್ನು ಕೂಡ FBM ಕಾರ್ಡ್ ಮುಖಾಂತರ ರಿಟರ್ನ್ ಮಾಡಿಕೊಂಡ್ರು. ಇನ್ನು 4ನೇ ಕ್ರಮಾಂಕದಲ್ಲಿ ಹರ್ದೀಪ್ ಖಂಡೋಲಾ ಅಂತ ಹೇಳ್ಬೋದು. ಇವರು ಹರಿಯಾಣ ಆಟಗಾರ, ಯಂಗ್ಸ್ಟರ್ ಅಂತ ಹೇಳ್ಬೋದು. 13 ಲಕ್ಷಕ್ಕೆ ಇವರು ಹೋದ ವರ್ಷ ಬೆಡ್ ಆಗಿದ್ದರು. ಇವರನ್ನು ಹರಿಯಾಣ ತಂಡದ ಕೋಚ್ FBM ಕಾರ್ಡ್ ಮುಖಾಂತರ ಅವರ ತಂಡಕ್ಕೆ ವಾಪಸ್ ಮರಳಿಸಿದರು. ಈ ವರ್ಷ ಕೂಡ ರಿಟರ್ನ್ ಆಗುತ್ತಾರೆ ಅಂತ ಕೋಚ್ ಅಪ್ಡೇಟ್ ಕೊಟ್ಟಿದ್ದಾರೆ. ಇನ್ನು 5ನೇ ಕ್ರಮಾಂಕದಲ್ಲಿ ಗುನಿಶ್ಯಾಮ್ ಮಗರ್ ಅಂತ ಹೇಳ್ಬೋದು. ಇವರು ಕೂಡ ಹರಿಯಾಣದ ಪ್ಲೇಯರ್. ಇವರು ಕೂಡ ಪಕ್ಕಾ ರಿಟರ್ನ್ ಆಗ್ತಾರೆ ಅಂತ ಅಪ್ಡೇಟ್ ಇದೆ. ಇವೆಲ್ಲ ಆಟಗಾರರು ರಿಟರ್ನ್ ಆಗೋದು ಫಿಕ್ಸ್ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ನಿಮ್ಮ ಅನಿಸಿಕೆ ಪ್ರಕಾರ ಯಾವೆಲ್ಲ ಆಟಗಾರರು ರಿಟರ್ನ್ ಆಗುತ್ತಾರೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.